ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಮಾರ್ನಿಂಗ್ದ ವ್ಲಾಗ್ನ ಮಾಡೋಕ್ಕಾಗಿಲ್ಲ, ಸೊ ಹಂಗಾಗಿ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾನು ಮತ್ತು ನಮ್ಮ ಮಾವ ತೋಟದ ಹತ್ರ ಹೋದ್ವಿ. ಸೊ ಸ್ವಲ್ಪ ಬಾಳೆಗೊನೆ, ಒಂದು 4-5 ಗೊನೆ ಬಾಳೆಹಣ್ಣು ಇತ್ತು. ಸೊ ಹಬ್ಬಕ್ಕೆ ಬೇಕಿತ್ತಲ್ಲ, ನಮ್ಮದು 17-18 ಊರಲ್ಲಿ ಜಾತ್ರೆ ಇದೆ. ಸೊ ನಾವು ಈ ಹಬ್ಬನೇ ಫುಲ್ ಜೋರಾಗಿ ಮಾಡೋದು. ಸೊ ಹಂಗಾಗಿ ನಾನು ನಮ್ಮ ಮಾವ ಬಂದ್ಬಿಟ್ಟು ಬಾ ಹೋಗೋಣ ಅಂತ, ಮನು ಇರಲಿಲ್ಲ, ಆಚೆ ಹೋಗಿದ್ರು. ಸೊ ಹಂಗಾಗಿ ನಾನು ನಮ್ಮ ಮಾಮ ಇಬ್ಬರು ಹೊಲ್ದ ಹತ್ರ ಹೋಗಿ ಕಟ್ಕೊಟ್ಟು, ಸೊ ನಾವು ಗಾಡೀಲಿ ಎತ್ಕೊಂಬರ್ತಾ ಇದ್ದೀನಿ. ಸೊ ನಾನು ಪಜಿತಿ ನೋಡಿ ಗೈಸ್, ಅಲ್ಲಿಂದ ಬಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಿತ್ತು ಅಂದ್ಬಿಟ್ಟು ನಾನು ಮಮ್ಮಿ ರೆಡಿಯಾಗಿ ದೇವಸ್ಥಾನ ಕಡೆ ಹೊರಟ್ವಿ. ಮಮ್ಮಿ ಗಾಡಿ ಓಡಿಸ್ತಿದ್ದಾರೆ. ಅಲ್ಲಿಂದ ದೇವಸ್ಥಾನದ ಆಚೆ ಎಲ್ಲ ಜಾತ್ರೆ ಅಲ್ವ, ಸೊ ಎಲ್ಲ ಫುಲ್ಲು ರೆಡಿ ಮಾಡ್ತಿದ್ದಾರೆ. ಸೊ ಅದೊಂದು ವಿಡಿಯೋ ಇರಲಿ ಅಂದ್ಬಿಟ್ಟು ಕ್ಲಿಪ್ಪಿಂಗ್ ತೊಗೊಂಡೆ. ಇದು ಉಳಿಯೂರಮ್ಮನ ದೇವಸ್ಥಾನ. ಸೊ ನೋಡಿ, ನೀವೇ ನೋಡ್ತಿರ್ಬೋದು. ಅಲ್ಲಿ ಅಂದರೆ ಅಲ್ಲೆಲ್ಲ ಫುಲ್ ಪ್ಯಾಸೇಜ್ ಇದೆಯಲ್ಲ, ಸೊ ಬಿಸಿಲಲ್ವ, ಸೊ ಹಂಗಾಗಿ ಬೇರೆ ಜನಕ್ಕೆ ತೊಂದರೆ ಆಗ್ಬಾರ್ದು ಅಂತ ಥರ ಮಾಡಿದ್ದಾರೆ. ಅಲ್ಲಿಂದ ಬಂದು ನಾವು ಕೂಡ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ರಿಟನ್ನು ಹೊರಟ್ವಿ. ಸೊ ಅಷ್ಟರಲ್ಲಿ ಮನೆಗೆ ಕೇಕ್ ಆರ್ಡ್ರ್ ಕೊಟ್ಟಿದ್ವಿ, ಕೇಕ್ನ ತಂದು. ಸೊ ಅವ್ರಿಗೆ ಅಂತಂದರೆ ಗ್ರ್ಯಾಂಡಾಗಿ ಎಲ್ಲ ಸೆಲೆಬ್ರೇಷನ್ ಮಾಡೋದು ಅವ್ರಿಗೆ ಇಷ್ಟನೇ ಆಗೋಲ್ಲ. ಸೊ ನಾವು ಬಲವಂತ ಮಾಡಿ ಇದೆಲ್ಲ ಮಾಡಬೇಕು. ಅವ್ರಿಗೆ ಇದೆಲ್ಲ ಅಂದರೆ ಅಷ್ಟು ಇಷ್ಟಪಡಲ್ಲ ಅವರು. ಸೊ ಹಂಗೆ ನಾವು ಕೂಡ ಹಂಗೆ ಸಿಂಪಲಾಗಿ ಒಂದು ಕೇಕ್ ತಂದು ಅವ್ರಿಗೂ ಕೂಡ ಕಟ್ ಮಾಡಿಸಿ, ಸೊ ಖುಷಿಪಟ್ಟರು. ನಾನು ಅವ್ರ ಜೊತೆ ಮಾತಾಡ್ಕೊಂಡು ಹಂಗೇನೋ ಅದು ಫುಲ್ಲು ಇದಾಗಿಬಿಡ್ತು. ಸೊ ಹಂಗಾಗಿ ತಮಾಷೆ ಮಾಡ್ಕೊಂಡು ನಗ್ತಿದ್ವಿ. ನಾವು ಕೇಕೆಲ್ಲ ಕಟ್ ಮಾಡಿಸಿ, ಸೊ ಮಲ್ಕೊಳ್ಳೋಣ, ಲೇಟಾಗೋಯ್ತು ಅಂದ್ಬಿಟ್ಟು ನಮ್ಮ ಅಣ್ಣ ಎಲ್ಲ ಹೊರಟ್ರು. ಸೊ ಹಂಗಾಗಿ ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.